ಒಂದು ಹಳ್ಳಿಯಲ್ಲಿ ಚಂದು ಎಂಬ ಹುಡುಗನಿದ್ದ. ಅವನಿಗೆ ಶಾಲೆಯಲ್ಲಿ ಓಡುವುದೂ ಇಷ್ಟವಿದ್ದರೂ ಜೀವನ ಪಾಠಗಳನ್ನು ಅನುಭವದಿಂದ ಕಲಿಯುವ ಇಚ್ಛೆ ಜಾಸ್ತಿ. ಒಂದು ದಿನ ಚಂದು ತನ್ನ ಅಜ್ಜನ ಹತ್ತಿರ ಹೊಲಗೆಲಸಕ್ಕೆ ಹೋಗಿದ್ದ. ಅಜ್ಜನೂ ಕಲ್ಲು ಹಾಕಿ ತೋಟದ ಚರಂಡಿ ತಡೆಯುತ್ತಿದ್ದ. ಚಂದು ಕೇಳಿದ, ಅಜ್ಜಾ, ನೀನು ಏಕೆ ಕಲ್ಲು ಹಾಕ್ತಿದ್ದೀಯಾ? ನೀರಿನ ದಾರಿಗೆ. ಅಜ್ಜನೂ ನಗುಮಾಡಿ ಹೇಳಿದ, ಓ ಚಂದು, ಈ ಚರಂಡಿಯಿಂದ ನೀರು ಊರ ಕಡೆಗೆ ಹೋಗುತ್ತಿದ್ದೆ. ಅದು ಹಳ್ಳದ ಹೊರಗೆ ಹೋಗಿ ವ್ಯರ್ಥವಾಗುತ್ತಿತ್ತು. ನಾನು ಈ ದಾರಿ ತಡೆದು ನೀರನ್ನ ತೋಟದ ಕಡೆ ತಿರುಗಿಸುತ್ತಿದ್ದೀನಿ. ಇದು ಬೆಳೆಗಳಿಗೆ ಉಪಯೋಗವಾಗುತ್ತೆ. ಅದು ಕೇಳಿ ಚಂದು ತುಂಬ ಖುಷಿಯಾಗಿದ್ದ. ತಕ್ಷಣ ಅವನು ತಾನು ಇದ್ದ ಕಡೆ ಸಮಾನ ರೀತಿಯ ಚರಂಡಿ ನೋಡಿ ಅದನ್ನು ತನ್ನ ಆಟದ ತೋಟದ ಕಡೆ ತಿರುಗಿಸಿದ. ಸತ್ಯವಲ್ಲದ ಕೆಲಸ ಮಾಡಿದರೂ ಅವನು ಅಜ್ಜನ ಕಾರ್ಯದಿಂದ ಪ್ರೇರಿತರಾಗಿ ಆ ಕೆಲಸವನ್ನು ಮಾಡಿದ್ದ. ಆದರೆ ಒಂದೆರಡು ದಿನದಲ್ಲಿ ಚಂದುವಿನ ಆಟದ ತೋಟದಲ್ಲಿ ನೀರಿನ ಓವರ್ಫ್ಲೋ ಆಗಿ ಕಿಚ್ಚಿ ನಿಂತಿತು. ಚಂದು ಗಾಬರಿಗೊಂಡ. ಅಜ್ಜ ಬಂದರೂ ಸ್ಥಿತಿ ನೋಡಿ ನಗುಮಾಡಿ ಹೇಳಿದರು, ಅನುಕರಣೆಯೂ ಒಳ್ಳೆಯದು, ಆದರೆ ಯೋಚನೆಯೊಂದಿಗೆ ಮಾಡಬೇಕು. ನಾನು ನೀರಿನ ದಾರಿಗೆ ತಡೆ ಹಾಕಿದ್ದೇನೆ ಯಾಕೆಂದು ತಿಳಿದಿದ್ದೇನೆ. ನೀನೂ ಹಾಗೆ ಮಾಡುವ ಮುನ್ನ ಯಾಕೆ ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಬೇಕು. ಚಂದು ಅದರಿಂದ ಒಂದು ದೊಡ್ಡ ಪಾಠ ಕಲಿತ. ಅನುಕರಣೆಯೊಂದಿಗೆ ಚಿಂತನೆ ಬೇಕು. ಇಂದಿನಿಂದ ಮುಂದೆ ಯಾವುದನ್ನೇ ಅನುಕರಿಸಿದರೂ ಯಾಕೆ, ಹೇಗೆ ಮತ್ತು ಯಾವ ಪರಿಣಾಮಗಳಿರಬಹುದು ಎಂಬುದನ್ನು ಮೊದಲಿಗೆ ಆಲೋಚಿಸಲು ತಾನಾಗಿ ಶಪಥ ಮಾಡುತ್ತಿದ್ದ.